ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣವನ್ನು ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಪಡಿತಾ ಇದ್ದಾರೆ. ಸೊ ಹಾಗಾದರೆ ನಿಮಗೆ ಅದ್ರ ಜೊತೆಗೇನೆ 800 ರೂಪಾಯಿ ಸೇರಿಸಿ 2,800 ರೂಪಾಯಿ ಹಣ ಬೇಕಂದ್ರೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಸೊ ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನೇ ಬೇರೆ ಆಗಿರುತ್ತೆ. ಸೊ ಈ ಒಂದು 800 ರೂಪಾಯಿ ಏನು ಬರುತ್ತಲ್ಲ, ಈ ಒಂದು ಯೋಜನೆನೇ ಬೇರೆ ಆಗಿರುತ್ತೆ. ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಿದ್ರೆ ಹಾಗೆ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಟೋಟಲ್ ಆಗಿ 2,800 ರೂಪಾಯಿ ಪ್ರತಿ ತಿಂಗಳು ನೀವು ಪಡ್ಕೋತಾ ಹೋಗ್ಬೋದು. ಇದು ಎಷ್ಟು, ಇದಕ್ಕೆ ಏನೇನು ಅರ್ಜಿ ಸಲ್ಲಿಸಬೇಕು, ಮತ್ತೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ, ಅದಕ್ಕೆ ಅರ್ಜಿ ಅರ್ಹತೆಗಳೇನೇನು, ಸೊ ಎಲ್ಲ ಕೂಡ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಒಂದು 800 ರೂಪಾಯಿ ಏನಿದೆಯಲ್ಲ ಸೊ ಬಂದೇ ಬರುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಉಳಿದಿದೆ ನೋಡಿ, ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಮತ್ತೆ 11ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ, ಮತ್ತೆ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಲೋನ್ ಕಟ್ ಆಗ್ತಾ ಇದ್ರೆ ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಇರುತ್ತೆ. ಮಧ್ಯ ಮಧ್ಯ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಒಂದ್ ಸಾರಿ ವಿಡಿಯೋ ನೋಡ್ಕೊಂಡ್ಬಿಟ್ರೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ ಒಂದೇ ವಿಡಿಯೋದಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮಗೆ ಮನಸ್ವಿನಿ ಯೋಜನೆ ಅಂತ. ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಗೊಂದಲದಲ್ಲಿ ಜನರಿದ್ದಾರೆ, ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡಿಬಿಡ್ತೀನಿ. ಸೊ ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾಹಿತಿ, ಇದನ್ನ ರಿಯಲ್ ಆಗಿ ನೇರವಾಗಿ ಹೇಳಿರುವಂತಹ ಮಾಹಿತಿ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಜಮಾ ಆದ ತಕ್ಷಣ ಏನ್ ಮಾಡ್ತಾ ಇದ್ರೆ ಬ್ಯಾಂಕ್ನವರು ಲೋನ್ ಅಂತ ಹೇಳಿ ಕಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ನೀವು ಏನಾದ್ರೂ ಮೊಬೈಲ್ ತಗೊಂಡಿರ್ಬೋದು, ಫ್ರಿಜ್ ತಗೊಂಡಿರ್ಬೋದು, ಯಾವುದೇ ರೀತಿಯ ನಿಮ್ಮ ಮನೆಯ ವಸ್ತುಗಳಾಗಿರ್ಬೋದು ಅಥವಾ ಬೈಕ್ ತಗೊಂಡಿರ್ಬೋದು, ಸೊ ಯಾವುದೇ ರೀತಿಯ ಒಂದು ಲೋನ್ ಮುಖಾಂತರ ನೀವು ವಸ್ತುಗಳನ್ನ ತಗೊಂಡಿರಾ ಅಂತ ಅನ್ಕೊಳ್ಳಿ. ಸೊ ಅಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ 2,000 ರೂಪಾಯಿ ಜಮಾ ಆಗ್ತಾ ಇದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ನವರು ಆದಷ್ಟು ಬೇಗನೆ ಪಟ್ ಅಂತಾನೆ ಒಂದು ಕಟ್ ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ, ಆ ಒಂದು ಅಮೌಂಟ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟೇ ಬರ್ತಾ ಇಲ್ಲ ಅಂತ ಜನರು ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನೀವು ಕಟ್ ಮಾಡೋ ಹಾಗಿಲ್ಲ, ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಆ ಅಮೌಂಟ್ ಜಮಾ ಆದ್ರೆ ಅಥವಾ ಬೇರೆ ಅವ್ರೇನಾದ್ರೂ ಅಕೌಂಟ್ಗೆ ಹಾಕಿದ್ರೆ ಆ ಒಂದು ಅಮೌಂಟ್ ಮಾತ್ರ ಕಟ್ ಮಾಡ್ಕೋಬೇಕು. ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನೀವು ಕಟ್ ಮಾಡ್ಕೋಬಾರ್ದಂತ ಒಂದು ಬ್ಯಾಂಕ್ ಗಳಿಗೆ ಎಚ್ಚರಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಜನರಿಗೆ ಆ ಒಂದು ಅಮೌಂಟ್ ಬಂದಿದೆ ಅಂತ ಅನಿಸ್ತಾನೆ ಇಲ್ಲ, ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ನಿಂದ ಹಣ ಕಟ್ ಆಗ್ತಾ ಇದೆ. ಹೀಗೆ ಒಂದು ಕ್ಷಣದಲ್ಲೇ ಜಮಾ ಆಗ್ತಾ ಇದೆ ಅನ್ಕೊಳ್ಳಿ, ಅದೇ ಕ್ಷಣಕ್ಕೆ ಒಂದು ಲೋನ್ ಕಟ್ ಆಗ್ಬಿಡ್ತಾ ಇದೆ. ಈ ಒಂದು ಏನು ಬಹಳಷ್ಟು ಜನರಿಗೆ ಆಗಿರುವ ಕಾರಣ ಈ ಒಂದು ಸಿದ್ದರಾಮಯ್ಯನವರು ನೇರವಾಗಿ ಎಚ್ಚರಿಕೆಯನ್ನು ಬ್ಯಾಂಕ್ಗಳಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಅದ್ರ ಜೊತೆಗೇನೆ ಈಗ ನಿಮಗೆ ಯಾವುದೇ ರೀತಿಯ ಈಗ 10 ಕಂತುಗಳು ಅಲ್ಲಿ ಬಹಳಷ್ಟು ಒಂದು 5 ಕಂತುಗಳಾದರೂ ಪೆಂಡಿಂಗ್ ಉಳಿದಿದ್ದಾವೆ, ಬಹಳಷ್ಟು ಜನರಿಗೆ ಆಗಿದ್ದಾವೆ. ಇದಂತೂ ರಿಯಲ್, ನಾನು ಕೂಡ ನೋಡಿದ್ದೀನಿ. ಸೊ ಕಮೆಂಟಲ್ಲಿ ಕೂಡ ಬಹಳಷ್ಟು ಜನ ಹೇಳಿದ್ದಾರೆ. ಸೊ ಇದು ಏನಾಗ್ತಾ ಇದೆ, ಈಗ 10 ಕಂತುಗಳಲ್ಲಿ ಮಧ್ಯದಲ್ಲಿ ಅಮೌಂಟ್ ಪೆಂಡಿಂಗ್ ಉಳಿತಾ ಇದೆ. ಈಗ 1ನೇ ಕಂತು ಬಂದಿರುತ್ತೆ, 2ನೇ ಕಂತು ಬಂದಿರುತ್ತೆ, 3ನೇ ಕಂತು ಪೆಂಡಿಂಗ್ ಉಳಿದು, 4ನೇ ಕಂತು ಬಂದಿರುತ್ತೆ, ಮತ್ತೆ 5ನೇ 6ನೇ ಕಂತು ಪೆಂಡಿಂಗ್ ಉಳಿದಿರುತ್ತೆ, 7ನೇ ಕಂತು ಬಂದಿರುತ್ತೆ, ಮತ್ತೆ 8ನೇ ಕಂತು 9ನೇ ಕಂತು ಪೆಂಡಿಂಗ್ ಉಳಿದು 10ನೇ ಕಂತು ಬಂದಿರುತ್ತೆ. ಈ ರೀತಿಯಾಗಿ ಟೋಟಲ್ ಅಲ್ಲಿ 5 ಕಂತು ಅಥವಾ 6 ಕಂತುಗಳು ಬಂದಿರುತ್ತೆ, 4 ಕಂತು ಅಥವಾ 5 ಕಂತುಗಳು ಪೆಂಡಿಂಗ್ ಏನೇ ಉಳಿದು ಬಿಡುತ್ತೆ. ಇದು ಏನು ಅಮೌಂಟ್ ಬಂದಾಗ ಆಗಿರಲ್ಲ. ಸೊ ಹೀಗಾಗಿ ಆ ಒಂದು ಏನ್ ಪೆಂಡಿಂಗ್ ಅಂತ ಉಳಿದಿರುತ್ತೆ ನೋಡಿ ಅಮೌಂಟ್, ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇದೇನ್ ಜೂನ್ 4 PM ಇಲೆಕ್ಷನ್ ರಿಸಲ್ಟ್ ಏನಿದೆ ಅಲ್ಲ, ಸೊ ಅದಕ್ಕಿಂತ ಮುಂಚೆನೆ ನಾವು ಆದಷ್ಟು ಕವರ್ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವ ಒಂದು ಅಮೌಂಟ್ಗಳು ಪೆಂಡಿಂಗ್ ಉಳಿದಿದ್ದಾವೆ ನೋಡಿ, ಎಷ್ಟೇ ಕಂತುಗಳಿದ್ರಿ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 10 ಕಂತುಗಳು ಕ್ಲಿಯರ್ ಇದ್ವು ಅವ್ರದ್ದು, 10 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಅವ್ರದ್ದೇನು ಡಾಕ್ಯುಮೆಂಟ್ಸ್ಗಳು ಪೂರ್ತಿಯಾಗಿ ಕ್ಲಿಯರ್ ಇದ್ದಾವೆ, ಆದ್ರೂ ಸಹಿತ 10 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸೊ ಆ ಒಂದು ಕ್ಷಣದಲ್ಲಿ ಏನ್ ಮಾಡಿದ್ರು ಅವರು, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿ ರಿವೆರಿಫಿಕೇಶನ್ ಮಾಡಿ ಒಮ್ಮೆಲೆ 20,000 ಅಮೌಂಟ್ ಅನ್ನ ಪಡೆದಿರುವ ಒಂದು ಮೆಸೇಜ್ ಕೂಡ ನಾನು ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೆ, ತೋರಿಸಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೋಬಹುದು, ಹಿಂದೆ ಚೆಕ್ ಮಾಡಿ.
ಮತ್ತು ಇಲ್ಲಿ ಏನಾದರೂ ನಿಮಗೆ 5 ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ 10,000 ಅಮೌಂಟ್ ನಾವು ಹಾಕ್ಕೊಡ್ತೇವೆ ಅಂತ ಸ್ವತಃ ಸಿದ್ದರಾಮಯ್ಯನವರು ನೇರವಾಗಿ ಒಂದು ಮಾಧ್ಯಮದಲ್ಲಿ ಗೋಷ್ಠಿ ಮಾಡಿರುವಂಥದ್ದು, ಎಲ್ಲ ಜನರಿಗೆ ಹೇಳಿರುವಂಥದ್ದು. ವೀಕ್ಷಕರೇ, ನಿಮ್ದು ಎಷ್ಟೇ ಒಂದು ಕಂತುಗಳು ಪೆಂಡಿಂಗ್ ಇರಲಿ, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡಿ. ಅಥವಾ ನೀವು ಕೊಡಲಿಲ್ಲ ಅಂದರೂ ಸಹಿತ ಈ ಒಂದು ಮಂತ್ನಲ್ಲಿ ಬರುವ ಚಾನ್ಸಸ್ ಹೆಚ್ಚಾಗಿದೆ. ಈ ಒಂದು ಮಂತ್ನಲ್ಲಿ ಬರಲಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಮೌಂಟನ್ನು ಪಡಿಬೇಕಾಗತ್ತೆ. ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಂದರೆ ನೀವೇನು ಮಾಡಬೇಕು, ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಂತರೂ ಸಹಜನೇ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಅಂದರೆ ಯಾರು ಏನು ಮಾಡ್ಲಿಕ್ಕೆ ಬರಲ್ಲ. ನೀವೇನು ಮಾಡಬೇಕು, ಮತ್ತೊಂದು ಸಾರಿ ಒಂದು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ ಮುಂದಿನ ಕಂತುಗಳನ್ನು ಪಡ್ಕೋತಾ ಬರ್ಬೋದು. ಸೊ ಹೀಗಾಗಿ ಇನ್ನು ನೆಕ್ಸ್ಟ್ ಡೈರೆಕ್ಟಾಗಿ ಈ ಒಂದು ಯೋಜನೆ ಬಗ್ಗೆ ಬರೋಣ. ಮನಸ್ವಿನಿ ಯೋಜನೆ ಇದು ಈಗಿಂದೇನಲ್ಲ, ಹಿಂದಿನ ಬಹಳ ದಿನನೇ ಆಯಿತು. ಇದನ್ನು ಸ್ಟಾರ್ಟ್ ಆಗಿ ಬಹಳ ವರ್ಷನೇ ಆಯಿತು. ಸೊ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತೇನೇ ಇಲ್ಲ, ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿದೆ. ಹಿಂದಿನ ವಿಡಿಯೋದಲ್ಲಿ ಬಹಳ ದಿನ ಆಯಿತು ನಾನು ವಿಡಿಯೋ ಮಾಡಿ, ಸೊ ಅಲ್ಲಿ ನೋಡಿರ್ಬೋದು. ಆದರೂ ಸಹಿತ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ, ಬಹಳಷ್ಟು ಜನರಿಗೆ ಹೋಗಿ ಮುಟ್ಟಿಲ್ಲ. ಯಾಕಂದರೆ ಅದರ ಯೋಜನೆ ಹಣನೇ ಪಡಿತಾ ಇಲ್ಲ ಅವರು. ಸೊ ಸುಮ್ಮನೆ ಆ ಸ್ಕೀಮು ಎಲ್ಲೇ ಹೋಗಿ ಬಿದ್ದಿದೆ ಹಾಗಾಗಿದೆ. ಸೊ ಆ ಒಂದು ಸ್ಕೀಮ್ನ ಯೋಜನೆಯನ್ನು ಎಲ್ಲರೂ ಕೂಡ ಪಡಿಬೇಕು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆ ಒಂದು ಸ್ಕೀಮ್ನ ಹೆಸರು ಮನಸ್ವಿನಿ ಯೋಜನೆ ಅಂತ, ಇದಂತೂ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಲ್ಲ. ಸೊ ನೆಕ್ಸ್ಟು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗತ್ತೆ ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿ, ಒಂದನೇದಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಮತ್ತು ರೇಷನ್ ಕಾರ್ಡು. ರೇಷನ್ ಕಾರ್ಡ್ ಅಂದರೆ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಎರಡೇ ನಡೆಯುತ್ತೆ. APL ರೇಷನ್ ಕಾರ್ಡು ನಡೆಯಲ್ಲ. APL ರೇಷನ್ ಕಾರ್ಡ್ ಏನಿದೆ ಅಲ್ಲ ಇದಕ್ಕೆ ನಡೆಯಲ್ಲ. ಯಾಕಂದರೆ ಬಹಳಷ್ಟು ಜನರು ಕೂಡ ಅನ್ಬೋದು, APL ರೇಷನ್ ಕಾರ್ಡ್ನಲ್ಲಿ ಕೂಡ ಬಡ ಜನರಿದ್ದಾರೆ, ಶ್ರೀಮಂತರು ಕೂಡ ಇದ್ದಾರೆ. ಸರ್, ನಾವು ಬಡ ಜನರಿದ್ದೀವಿ, APL ರೇಷನ್ ಕಾರ್ಡ್ ಇದೆ, ನಾವೇನು ಮಾಡಬೇಕು ಅಂತಾನೂ ಕೂಡ ಬಹಳಷ್ಟು ಜನ ಕೇಳ್ತಾರೆ. ಆದರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ, ಗೌರ್ಮೆಂಟ್ನಿಂದ ಏನು ಬರುತ್ತೆ ನೋಡಿ, ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದು. ಸೊ ಏನು ಮಾಡ್ತಾ ಇದ್ದಾರೆ, ಈಗ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ BPL ರೇಷನ್ ಕಾರ್ಡ್ ಅಂತೂ ಬಹಳಷ್ಟು ಜನರಿಗಿದಾವೆ. ಸೊ ಅವರು ಅಂತೂ ಈ ಒಂದು ಯೋಜನೆಯ ಒಂದು ಫಲವನ್ನು ಪಡಿಬೋದು ವೀಕ್ಷಕರೇ. ಸೊ ಬಿಡಬೇಡಿ, ಯಾವುದೇ ರೀತಿಯ ಸ್ಕೀಮ್ಸ್ಗಳನ್ನು ಬಿಡಬೇಡಿ. ಎಲ್ಲ ಕೂಡ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮೊದಲು ಕ್ಲಿಯರ್ ಇಟ್ಕೊಳ್ಳಿ. ಯಾಕಂದರೆ ಈಗ PM ಇಲೆಕ್ಷನ್ ನಿಮ್ಗೆ ಗೊತ್ತಿದೆ, ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಬಹಳಷ್ಟು ಸ್ಕೀಮ್ಗಳು ಜಾರಿ ತರ್ತಾರೆ. ಜಾರಿ ತಂದ ತಕ್ಷಣ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ನಿಮಗೆ ಆಟೋಮೆಟಿಕ್ ಆಗಿ ಸ್ಕೀಮ್ಗಳು ನಿಮ್ಮ ಖಾತೆಗೆ ಹಣ ಇದ್ದರೆ ಹಣ ಜಮಾ ಆಗುತ್ತೆ. ಬೇರೆ ಯಾವುದೇ ರೀತಿಯ ಸ್ಕೀಮ್ ಇದ್ರೂ ಕೂಡ ನಿಮಗೆ ಫಲ ನೀವು ಅನುಭವಿಸ್ಬೋದು ವೀಕ್ಷಕರೇ. ಸೊ ಹೀಗಾಗಿ ಡಾಕ್ಯುಮೆಂಟ್ಸ್ಗಳನ್ನ ಮೊದಲು ಕ್ಲಿಯರ್ ಇಟ್ಕೊಳ್ರಿ. ಸೊ ಈಗ ಆ ಒಂದು ಯೋಜನೆಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಇನ್ನೊಂದು ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಸ್ವಯಂ ದೃಢೀಕರಣ ಪತ್ರ ಅಂತ ಇದೆ. ಇದರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಮುಖ್ಯವಾಗಿ ಹಳ್ಳಿ ಜನರಿಗೆ ಗೊತ್ತಿರಲ್ಲ. ಸೊ ಅವರಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಸ್ವಯಂ ದೃಢೀಕರಣ ಪತ್ರ ಅಂದ್ರೆ ಏನು? ಈಗಾಗಲೇ ಗಂಡ ಹೆಂಡತಿಯರು ಇರ್ತಾರೆ, ಗಂಡ ಯಾವುದೇ ಊರಿನಲ್ಲಿ ಇದ್ಬಿಟ್ಟಿರ್ತಾರೆ ಕೆಲಸಕ್ಕೆ, ಹೆಂಡತಿ ಇಲ್ಲೇ ಇರ್ತಾರೆ. ಇವರೇ ಒಂದು ಮಕ್ಕಳನ್ನ ಜೋಪಾನ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ, ಅವರ ಕಷ್ಟಪಟ್ಟು ಅವರೇ ಬೆಳೆಸ್ತಾ ಇರ್ತಾರೆ. ಸೊ ಅಂಥವರಿಗೆ ಏನಾಗ್ತಾ ಇರತ್ತೆ ಅಂದ್ರೆ ಆ ಒಂದು ದೂರ ಇದ್ದಾರೆ ಅಂತ ಒಂದು ಪತ್ರನೂ ಕೂಡ ಇರಲ್ಲ, ಏನೂ ಕೂಡ ಇರಲ್ಲ. ಡಾಕ್ಯುಮೆಂಟ್ಸ್ಗಳು ನಾವು ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ. ಆ ಒಂದು ಪತ್ರನೇ ಇರಲ್ಲ, ಅರ್ಜಿ ಹೇಗೆ ಸಲ್ಲಿಸ್ಬೇಕು ನಾವು ಅಂತ ಕೇಳ್ಬೋದು. ಸ್ವಯಂ ದೃಢೀಕರಣ ಪತ್ರ ಅಂತ ಅಂದರೆ ನೀವೇ ಒಂದು ಟೈಪ್ ಮಾಡ್ಕೋಬೇಕಾಗತ್ತೆ. ಅಂದರೆ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ನಾವು ಹೀಗಿದ್ದೇವೆ, ನಾವು ನಮ್ಮ ಗಂಡಂದಿರು ಆ ಕಡೆಗೆ ಇದ್ದಾರೆ, ಗಂಡಗಳು ನಾವು ಇಲ್ಲೇ ನಮ್ಮ ಮಕ್ಕಳನ್ನ ಜೋಪಾನ ಮಾಡ್ತಾ ಇದ್ದೇವೆ, ನಾವೇ ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ, ಹೀಗಾಗಿ ನಮಗೆ ಸ್ವಯಂ ದೃಢೀಕರಣ ಪತ್ರವನ್ನು ಈ ರೀತಿಯಾಗಿ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮದೇ ಒಂದು ಸಿಗ್ನೇಚರ್ ಮಾಡಿಕೊಂಡು, ಅವ್ರದ್ದೇನು ಬೇಕಾಗಿಲ್ಲ, ನಿಮ್ಮದೇ ಒಂದು ಸಿಗ್ನೇಚರ್ ಮಾಡಿದ್ರೆ ಸಾಕು. ಸೊ ಒಂದು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ. 800 ರೂಪಾಯಿ ಹಣವನ್ನು ಪಡಿತಾ ಹೋಗ್ಬೋದು. ಇನ್ನೂ ಡೀಟೇಲ್ಸ್ ಇದೆ, ವೇಟ್ ಮಾಡಿ, ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡ್ತಾ ಹೋಗಿ. ವಯಸ್ಸಿನ ಮಿತಿ ಆಗಿರಲಿ, ಅರ್ಹತೆಗಳು ಏನೇನು ಎಲ್ಲ ಕೂಡ ಮಾಹಿತಿಯನ್ನು ನೋಡ್ಕೊತಾ ಹೋಗಿ. ಮತ್ತು ಇಲ್ಲಿ ಸ್ವಯಂ ದೃಢೀಕರಣ ಪತ್ರ ಅಂದರೆ ಇಷ್ಟೇ ಅಲ್ಲ, ಮತ್ತು ಡ್ರೈವರ್ಸ್ ಆಗಿರುತ್ತೆ ನೋಡಿ. ಇಲ್ಲಿ ಸಿಟಿಗಳಲ್ಲಿ ಹೆಂಗೆ ಡ್ರೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ ಜನರು, ಗಂಡ ಹೆಂಡತಿಯರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಕೋರ್ಟ್ ಮುಖಾಂತರ ಡೈವರ್ಸ್ ಮಾಡಿಕೊಂಡು ಆ ಒಂದು ಡೈವರ್ಸ್ ಪತ್ರ ಇರುತ್ತೆ, ಸ್ವಯಂ ದೃಢೀಕರಣ ಪತ್ರ ಬದಲಾಗಿ ಡೈವರ್ಸ್ ಪತ್ರ ಕೊಟ್ಟು ಈ ಒಂದು ಹಣವನ್ನು ಪಡಿಬಹುದು. ಆದರೆ ಇಲ್ಲಿ ಹಳ್ಳಿ ಜನರು ಏನು ಮಾಡ್ತಾರೆ, ಗಂಡ ಹೋಗಿ ಬಿಟ್ಟಿರ್ತಾರೆ, ಬಿಟ್ಟು ಹೆಂಡತಿಯರು ಅಷ್ಟೇ ಒಂದು ಆ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ. ಸೊ ಅಂಥವರಿಗೆ ಈ ಒಂದು ಡೈವರ್ಸ್ ಪತ್ರ ಅಂತಲೂ ಗೊತ್ತಾಗಿರಲ್ಲ, ಒಂದು ಡೈವರ್ಸ್ ಕೂಡ ತೊಗೊಂಡಿರಲ್ಲ. ಹೀಗಾಗಿ ಅವ್ರು ಏನು ಮಾಡಬೇಕು, ಸ್ವಯಂ ದೃಢೀಕರಣ ಪತ್ರ ಅಂದರೆ ನೀವೇ ಟೈಪ್ ಮಾಡಿಕೊಂಡು ಆ ಆನ್ಲೈನ್ ಸೆಂಟರ್ಗಳಲ್ಲಿ ನೀವೇ ಟೈಪ್ ಮಾಡ್ಕೊಂಡು ನಿಮ್ದೊಂದು ಸಿಗ್ನೇಚರ್ ಇದ್ರೆ ಸಾಕು, ಅವ್ರದ್ದೇನು ಬೇಕಾಗಿಲ್ಲ. ಆ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಕೊಟ್ಕೊಂಡು ಸೊ ಇಂತಹ ಸ್ಕೀಮ್ಗಳ ಯೋಜನೆಗೆ ನೀವು ಪಡಿತಾ ಹೋಗ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಏನಾಗಿರ್ಬೇಕಪ್ಪ ಅಂದರೆ 40 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಮಹಿಳೆಯರು. 40 ವರ್ಷಕ್ಕಿಂತ ಮೇಲ್ಪಟ್ಟಿನ ಮಹಿಳೆಯರು, 65 ವರ್ಷಕ್ಕಿಂತ ಒಳಗಿರುವಂತಹ ಮಹಿಳೆಯರು, 40 ವರ್ಷಕ್ಕಿಂತ ಹೆಚ್ಚಿನ ಮತ್ತು 65ಕ್ಕಿಂತ ಒಳಗಿನ ಮಹಿಳೆಯರು ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಹಣವನ್ನು ಪಡಿಬೋದು.
ಓಕೆನಾ, ಇಲ್ಲಿ ಸ್ವಯಂ ದೃಢೀಕರಣ ಪತ್ರದ ಬಗ್ಗೆ ಮಾಹಿತಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತಾನೆ. ಇನ್ನು ಇದಕ್ಕೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ ನೀವೇನು ಮಾಡಬೇಕು, ಗ್ರಾಮವಾನ್ ಬಾಪೂಜಿ ಸೇವಾ ಕೇಂದ್ರ CSC ಸೆಂಟರ್ಗಳಂತೂ ಇರ್ತವೆ, ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. ಹಾಗೆ ಕರ್ನಾಟಕವಾನ್ ಇಂತಹ ಒಂದು ಕೇಂದ್ರಗಳಿಗೆ ಏನು ಹೋಗಬೇಕಾಗತ್ತೆ, ಅಲ್ಲಿ ಹೋಗಿ ಮನಸ್ವಿನಿ ಯೋಜನೆ ಅಂತ ಹೇಳಬೇಕು. ಸೊ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ. ಸೊ ಈ ಎಲ್ಲ ಒಂದು ಮಾಹಿತಿ ನೋಡ್ಕೊಳ್ಳಿ, ಕರೆಕ್ಟಾಗಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಜೊತೆಗೇನೆ ಬರೋದಿಲ್ಲ, ಆ ಒಂದು ಸ್ಕೀಮೇನೆ ಬೇರೆ, ಈ ಒಂದು ಸ್ಕೀಮೇನೆ ಬೇರೆ ಆಗಿರುತ್ತೆ. ಅದರದ್ದು 2,000 ರೂಪಾಯಿ ಒಮ್ಮೆಲೆ ಜಮಾ ಆದರೆ 800 ರೂಪಾಯಿ ಒಮ್ಮೆಲೆ ಜಮಾ ಆಗುತ್ತೆ. ಸೊ ಹೀಗೆ ಇದ್ರ ಜೊತೆಗೇನೆ ನೀವು ಯಾವುದೇ ರೀತಿಯ ಪಿಂಚಣಿಯನ್ನೇ ಪಡಿತೀರ ಬರುತ್ತು. ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ, ಮಾಹಿತಿ ತಿಳ್ಕೊಳ್ಳಿ. ಯಾವುದೇ ರೀತಿಯ ಪಿಂಚಣಿ ಸೌಲಭ್ಯವನ್ನು ಪಡಿತಾ ಇರಬಾರ್ದು. ನೀವು 60 ವರ್ಷದ ಮೇಲ್ಪಟ್ಟಿನವರು ಒಂದು ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಪಡಿತಾ ಇರ್ತಾರೆ ನೋಡಿ ಪಿಂಚಣಿ ಸೌಲಭ್ಯ ಅಂತ, ಅಂತಹ ಒಂದು ಸೌಲಭ್ಯಗಳನ್ನು ನೀವು ಪಡಿತಾ ಇರಬಾರ್ದು. ಸೊ ಅಂಥವರು ಈ ಒಂದು ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಈ ಎಲ್ಲ ಡೀಟೇಲ್ಸು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವರು ಕೂಡ ಗೌರ್ಮೆಂಟ್ನ ಸ್ಕೀಮನ್ನು ಪಡೀಲಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಅದರೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.